ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಸಾರ್ವಜನಿಕರ ಬೈಕ್ಗಳನ್ನು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು ಪೊಲೀಸರ ಸಮ್ಮುಖದಲ್ಲಿ ಟ್ರ್ಯಾಕ್ಟರ್ ಮತ್ತು ಟೆಂಪೋಗಳಿಗೆ ತುಂಬಿಸಿ ಸಾಗಿಸಿರುವ ಘಟನೆ ನಡೆದಿದೆ. ಈ ಅನಿರೀಕ್ಷಿತ ಕ್ರಮದಿಂದ ಆಕ್ರೋಶಗೊಂಡಿರುವ ಸಾರ್ವಜನಿಕರು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಸ್ ನಿಲ್ದಾಣದ ನಂದಿನಿ ಪಾರ್ಲರ್ ಮತ್ತು ಎಟಿಎಂ ಮಧ್ಯೆ ನಿಲ್ಲಿಸಿದ ವಾಹನಗಳನ್ನು ತೆರವುಗೊಳಿಸಲಾಗಿದ್ದು, ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಬರುವಷ್ಟರಲ್ಲಿ ವಾಹನಗಳು ನಾಪತ್ತೆಯಾಗಿವೆ. ಇನ್ನು ಶ್ರೀನಿವಾಸಪುರದ ಹೃದಯ ಭಾಗದಲ್ಲಿರುವ ಈ ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ತಾಲೂಕು ಕಚೇರಿ, ಪೊಲೀಸ್ ಠಾಣೆ ಸೇರಿದಂತೆ ಹಲವು ಕಚೇರಿಗಳಿವೆ. ಪಟ್ಟಣದಾದ್ಯಂತ ವ್ಯವಸ್ಥಿತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಜನರು ಅನಿವಾರ್ಯವಾಗಿ ರಸ್ತೆಯ ಬದಿ ಅಥವಾ ಬಸ್ ನಿಲ್ದಾಣದ ಒಂದು ಮೂಲೆಯಲ್ಲಿ ತಮ್ಮ ದ್ವಿಚಕ್ರ ವಾಹನ ಮತ್ತು ಕಾರುಗಳನ್ನು ನಿಲ್ಲಿಸುವುದು ವಾಡಿಕೆಯಾಗಿದೆ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರ ಈ ನಡೆಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಬಸ್ಗಳಿಗೆ ತೊಂದರೆಯಾಗದಂತೆ ಕೊನೆಯಲ್ಲಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನಗಳನ್ನು ಪೊಲೀಸ್ ಠಾಣೆಗೆ ಕಳುಹಿಸಿರುವುದು ಸರಿಯಲ್ಲ. ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಬಸ್ಗಳನ್ನೇ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಲಾಗುತ್ತದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೊಸ ಬಸ್ ನಿಲ್ದಾಣ ಕಳೆದ 10 ವರ್ಷಗಳಿಂದ ಬಳಕೆಯಾಗುತ್ತಿಲ್ಲ ಎಂದು ದೂರಿದ್ದಾರೆ. ಇಲ್ಲಿನ ಜನಪ್ರತಿನಿಧಿಗಳಿಗೆ ಮತ್ತು ಪುರಸಭೆಯವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವ ಆಲೋಚನೆ ಇಲ್ಲದಿರುವುದು, ಸಾರ್ವಜನಿಕರಿಗೆ ತೊಂದರೆ ನೀಡುವುದೇ ಇವರ ಉದ್ದೇಶವಾಗಿದೆ. ಬಹಳಷ್ಟು ಗ್ರಾಮೀಣ ಭಾಗಗಳಿಗೆ ಬಸ್ ವ್ಯವಸ್ಥೆ ಇಲ್ಲ. ಇವೆಲ್ಲದರ ಬಗ್ಗೆ ಗಮನ ಹರಿಸುವುದನ್ನ ಬಿಟ್ಟು ಕೆಲಸಗಳ ನಿಮಿತ್ತ ವಾಹನಗಳನ್ನು ನಿಲ್ಲಿಸಿ ತೆರಳಿದ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಸೂರ್ಯನಾರಾಯಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಪೋ ಪಕ್ಕದಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಮಾಡಿ 10 ವರ್ಷಗಳಾಗಿದೆ. ಈ ತನಕ ಅದನ್ನ ಸದ್ಬಳಕೆ ಮಾಡ್ಕೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ಇವತ್ತು ಮಣ್ಣು ಪಾಲಾಗಿರ್ತಕ್ಕಂಥದ್ದು. ಇಲ್ಲಿ ವ್ಯವಸ್ಥಿತವಾಗಿ ಇದನ್ನ ಮಾಡ್ತಾ ಇಲ್ಲ. ಇರ್ತಕ್ಕಂಥ ಹಳೆ ಬಸ್ ಸ್ಟ್ಯಾಂಡ್ ಅನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ. ಇದು ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ತಾಲೂಕು ಆಫೀಸು, ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್, ಮುನ್ಸಿಪಲ್ ಆಫೀಸು, ಎಲ್ಲ ಆಫೀಸ್ಗಳು ಇಲ್ಲೇ, ಎಲ್ಲ ಬಿಸ್ನೆಸ್ ಇಲ್ಲೇ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಹಳ್ಳಿ ಜನ, ಬಂದಂತ ಜನ ಇಲ್ಲಿ ಗಾಡಿಗಳನ್ನ ಅನಿವಾರ್ಯವಾಗಿ ನಿಲ್ಲಿಸುವಂತ ಪರಿಸ್ಥಿತಿ ಇದೆ. ಯಾರೋ ಕೋಲಾರ್ಗೆ ಹೋಗ್ಬೇಕು, ಚಿಂತಾಣಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಅನಿವಾರ್ಯವಾಗಿ ಪಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಏನೋ ಒಂದು ಕಾರ್ನರ್ಗಳಲ್ಲಿ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಇವತ್ತು ಹೋಗುವಂಥದ್ದಿದೆ. ಮತ್ತೆ ಅವ್ರು ಬಂದಾಗ ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತು ಬಸ್ಗಳಿಗೆ ಇದು ಇಲ್ಲಿ ತೊಂದರೆ ಆಗ್ತಕ್ಕಂಥ ಇದೇನಲ್ಲ. ಇದು ಒಂದು ಕಾರ್ನರ್ಗೆ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ನಂದಿನಿ ಪಾರ್ಲರ್ ಇದೆ, ಇನ್ನೊಂದು ಕಡೆ ಇದಿದೆ, ಹಣ ಕಟ್ಟುವಂತ ಎಟಿಎಂ ಇದೆ. ಇವೆಲ್ಲ ಮಧ್ಯದಲ್ಲಿ ಇರ್ತಕ್ಕಂಥ ಸಣ್ಣ ಜಾಗದಲ್ಲಿ ಇರ್ತಕ್ಕಂಥ ಗಾಡಿಗಳು ಎಲ್ರಿಗೂ ಇವತ್ತು ಇಲ್ಲಿ ಏನು ತೊಂದರೆ ಕೊಡ್ತಕ್ಕಂಥದ್ದೇನಲ್ಲ. ಇಂಥ ಕಡೆ ಇವತ್ತು ದೌರ್ಜನ್ಯವಾಗಿ ಡಿಪೋ ಮ್ಯಾನೇಜರ್ ಬಂದು, ಡಿಪೋ ಮ್ಯಾನೇಜರ್ ಅಂತೇಳಿ ಅನ್ಸ್ಕೊಂಡಿರ್ತಕ್ಕಂಥವ್ರು ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.